ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಪ್ಷನ್ ಟ್ಯೂನರ್. ನಾನು ನಿನ್ನೆ ತುಂಬ ಕ್ಲಿಯರಾಗಿ ಹೇಳಿದ್ದೆ, ಮಾರ್ಕೆಟ್ ಏನಾದರೂ ಈ ಲೆವೆಲ್ ಹೋಲ್ಡ್ ಮಾಡ್ತು ಅಂದರೆ 300 ಪಾಯಿಂಟು ಮೂವ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ದೆ. ಹಾಗೇನೇ ಮಾರ್ಕೆಟ್ ಇದ್ರ ಕೆಳಗಡೆ ಬಂದರೂ ಕೂಡ 300 ಪಾಯಿಂಟ್ ಕೆಳಗಡೆ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ದೆ. ಹಾಗೇನೇ ಆಗಿದೆ, ಎಕ್ಸಾಕ್ಟ್ಲಿ ಮಾರ್ಕೆಟ್ ಅದೇ ಥರನೇ ಬಿಹೇವ್ ಆಗಿದೆ. ನೋಡಿ, ಇಲ್ಲಿಂದ ಹೋಲ್ಡ್ ಮಾಡಿದ ಪ್ರೈಸು 330 ವರ್ಗೂ ಮೂವ್ಮೆಂಟ್ ಆಯಿತು. 330 ಪಾಯಿಂಟ್ ಮೂವ್ ಕೊಟ್ಟಿದೆ. ನಾಳೆನೂ ಕೂಡ ಮಾರ್ಕೆಟಲ್ಲಿ 300 ಪಾಯಿಂಟ್ಸ್ ಸಿಗೋಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆ ಲೆವೆಲ್ಗಳು ಯಾವ್ಯಾವು ಅಂತ ತುಂಬ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಫಸ್ಟ್ ಸಪೋರ್ಟು 24,600 ಇಂದ 24,620 ಫಸ್ಟ್ ಸಪೋರ್ಟು. ಮೇಜರ್ ಸಪೋರ್ಟು 24,500 ಇಂದ 24,468 ಇದು ಮೇಜರ್ ಸಪೋರ್ಟು. ಮತ್ತೆ ನೆಕ್ಸ್ಟ್ ಸಪೋರ್ಟು 24,370 ಇಂದ 24,350. ಇನ್ನ ಒಂದು ಸಪೋರ್ಟು 24,200. ಫೈನಲ್ ಸಪೋರ್ಟು 24,000. ಇದು ಫೈನಲ್ ಸಪೋರ್ಟ್. ಇದು ಇಷ್ಟೊಂದು ಸಪೋರ್ಟ್ಗಳನ್ನ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ, ಮಾರ್ಕೆಟ್ 400-500 ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆದರೂ ಕೂಡ ನಿಮ್ಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇಷ್ಟು ಸಪೋರ್ಟ್ ಎಲ್ಲ ಕ್ಲಿಯರಾಗಿ ಕೊಡ್ತಾ ಇದ್ದೀನಿ ನಾನು. ಇಮಿಡಿಯೇಟ್ ರೆಸಿಸ್ಟೆನ್ಸು 24,732 ಇಂದ 24,760 ಇದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಫಸ್ಟ್ ರೆಸಿಸ್ಟೆನ್ಸು 24,963 ಇಂದ 25,045 ಇದು ಫಸ್ಟ್ ರೆಸಿಸ್ಟೆನ್ಸು. ನೆಕ್ಸ್ಟ್ ಆ್ಯಂಡ್ ಮೇಜರ್ ರೆಸಿಸ್ಟೆನ್ಸು 25,325 ಇಂದ 25,380 ಇದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. 300 ಪಾಯಿಂಟ್ ಸಿಗೋಂಥ ಲೆವೆಲ್ಗಳು ಯಾವುದು ಅಂತ ನಾವು ತುಂಬ ಡೀಟೇಲಾಗಿ ಚೆಕ್ ಮಾಡೋಣ ಇವತ್ತು. ನಿನ್ನೆ ಹೇಳಿದ ಪ್ರಕಾರ 300 ಪಾಯಿಂಟ್ ಮೇಲೆ ಮಾರ್ಕೆಟ್ ಮೂವ್ ಆಗಿದೆ. ನಾನು ಬರೀ ವಿಡಿಯೋದಲ್ಲಿ ಹೇಳಿದ್ದಲ್ಲ, ವಿಡಿಯೋ ತಮ್ಮನೇಲಿ ಕೂಡ 300 ಪಾಯಿಂಟ್ ಮೂವ್ ಆಗುತ್ತೆ ಅಂತಲೇ ಕೊಟ್ಟಿದ್ದು. ಆಮೇಲೆ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ನಾನು 300 ಪಾಯಿಂಟ್ ಮೂವ್ ಆಗುತ್ತೆ ಅಂತ ಪೋಸ್ಟ್ ಕೂಡ ಮಾಡಿದ್ದೆ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಾಳೆ ಮಾರ್ಕೆಟು ಹೇಗೆಲ್ಲ ಓಪನ್ ಆಗ್ಬೋದು, ನಾವು ಹೇಗೆ ಟ್ರೇಡ್ ಮಾಡ್ಬೋದು, ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಅನ್ನೋದನ್ನು ಸ್ಟ್ರಕ್ಚರ್ ಮುಖಾಂತರ ನೋಡೋಣ. ಮಾರ್ಕೆಟ್ ಏನಾದರೂ ನಾಳೆ ಫ್ಲಾಟ್ ಓಪನ್ ಆಯಿತು ಅಂದರೆ 24,732 ಇಂದ 24,760 ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ, ಫಸ್ಟ್ ಗ್ರೀನ್ ಕ್ಯಾಂಡಲ್ ಆಯಿತು ಅಂತ ಇಟ್ಕೊಳ್ಳಿ. ಫಸ್ಟ್ ಗ್ರೀನ್ ಕ್ಯಾಂಡಲ್ ಆಯಿತು, ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ಗಳಾಯಿತು. ಈ ಲೆವೆಲ್ನ ಬ್ರೇಕ್ ಮಾಡಲಿಲ್ಲ ಅಂತಂದರೆ ಫಸ್ಟ್ ಇದು ರೆಸಿಸ್ಟೆನ್ಸ್ ಥರ ಹೋಗುತ್ತೆ. ಇಲ್ಲಿ ರಿಜೆಕ್ಷನ್ ತೊಗೊಂಡು ಇಲ್ಲಿ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದ ಮೇಲೂ ಈ ಲೋನ ಬ್ರೇಕ್ ಮಾಡಲಿಲ್ಲ ಅಂತಂದರೆ, ಬುಲಿಶ್ ಕ್ಯಾಂಡಲ್ಗಳಾಗ ಸ್ಟಾರ್ಟ್ ಆದರೆ ನಮ್ಮ ಟಾರ್ಗೆಟು 24,963 ವರೆಗೂ ಇರುತ್ತೆ. ಮಾರ್ಕೆಟ್ ಸೇಮ್ ಪ್ಲೇಸಲ್ಲೇ ಫ್ಲಾಟ್ ಓಪನ್ ಆಗಿ ರೆಡ್ ಕ್ಯಾಂಡಲ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂತು ಅಂದರೆ ಫಸ್ಟು 24,600ನ ಸಪೋರ್ಟ್ ಆಗಿ ತೊಗೊಳುತ್ತೆ. ಇಲ್ಲಿ ಸಪೋರ್ಟ್ ಆಗಿ ತೊಗೊಂಡು ರೆಸಿಸ್ಟೆನ್ಸ್ ಹತ್ರ ಫಸ್ಟ್ ಹೋಗುತ್ತದೆ. ರೆಸಿಸ್ಟೆನ್ಸಿಂದ ರಿಜೆಕ್ಟ್ ಆಗಿ ಮತ್ತೆ ವಾಪಸ್ ಕೆಳಗಡೆ ಬರುತ್ತೆ. ಈ ಟೈಮಲ್ಲಿ ಈ ಲೋನ ಬ್ರೇಕ್ ಮಾಡಬಾರ್ದು. ಈ ಲೋನ ಬ್ರೇಕ್ ಮಾಡ್ದೇ ಬುಲಿಶ್ ಕ್ಯಾಂಡಲ್ಗಳಾಗ ಸ್ಟಾರ್ಟ್ ಆಯಿತು ಅಥವಾ ಪಿನ್ ಬಾರ್ ಕ್ಯಾಂಡಲ್ಗಳಾಗ ಸ್ಟಾರ್ಟ್ ಆಯಿತು ಅಂತಂದರೆ ಫಸ್ಟ್ ಟಾರ್ಗೆಟ್ ನಮ್ಮದು ಈ ಹೈ ಇರುತ್ತೆ, 24,850 ಇರುತ್ತೆ ಫಸ್ಟ್ ಟಾರ್ಗೆಟು. ಹಾಗೆಯೇ ಇಲ್ಲಿಂದ ರಿಜೆಕ್ಟ್ ಆಗಿ ಇಲ್ಲಿ ಈ ಲೆವೆಲಲ್ಲಿ ಹೋಲ್ಡ್ ಮಾಡ್ತು ಅಂತ ಇಟ್ಕೊಳ್ಳಿ. ಈ ಲೆವೆಲಲ್ಲಿ ಹೋಲ್ಡ್ ಮಾಡಿದ್ರೆ ಸೆಕೆಂಡ್ ಟಾರ್ಗೆಟ್ ನಮ್ಮದು 24,963 ಇರುತ್ತೆ. ಇಲ್ಲಿ ಕೂಡ ಕನ್ಫರ್ಮೇಷನ್ ಸಿಗಬೇಕು. ಇಲ್ಲಿಂದ ಇಲ್ಲಿ ಮೂವ್ಮೆಂಟ್ ಆಯಿತು ಅಂದರೆ ಇದು ಕೂಡ 300 ಪಾಯಿಂಟೇ ಆಗುತ್ತೆ. ಈ ಸ್ಟ್ರಕ್ಚರಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಆಯಿತು ಅಂದರೆ 300 ಪಾಯಿಂಟ್ ಸಿಗೋಂಥ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಏನಾದರೂ ನಾಳೆ ಈ ಲೆವೆಲಲ್ಲಿ 24,963 ಇಂದ 25,045 ಈ ಲೆವೆಲಲ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ, ಫಸ್ಟು ಗ್ರೀನ್ ಕ್ಯಾಂಡಲ್ ಆದರೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಈ ಲೆವೆಲ್ನ ಬ್ರೇಕ್ ಮಾಡಲಿಲ್ಲ ಅಂತಂದರೆ, ಅಕಸ್ಮಾತ್ ಈ ಲೆವೆಲ್ನ ಬ್ರೇಕ್ ಮಾಡ್ತು ಅಂತಂದರೆ ಫಸ್ಟು 24,732 ಇಲ್ಲಿವರೆಗೂ ಬರುತ್ತೆ. ಈ ಲೆವೆಲ್ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ ಹೋಲ್ಡ್ ಆದರೆ ಇಲ್ಲಿ ಬುಲಿಶ್ ಕ್ಯಾಂಡಲ್ಗಳಾಗ ಸ್ಟಾರ್ಟ್ ಆಯಿತು, ಹೋಲ್ಡ್ ಆಯ್ತು ಅಂದರೆ ಫಸ್ಟು 24,850 ವರೆಗೂ ಹೋಗುತ್ತೆ. ವಾಪಸ್ ಇಲ್ಲಿ ರಿಜೆಕ್ಷನ್ ಆಗಿ ಬಂದಮೇಲೆ ಈ ಲೋ ಬ್ರೇಕ್ ಆಗಲಿಲ್ಲ ಅಂತಂದರೆ ನಮ್ಮ ನೆಕ್ಸ್ಟ್ ಟಾರ್ಗೆಟು ಈ ರೆಸಿಸ್ಟೆನ್ಸ್ವರೆಗೂ ಹೋಗೋಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಕೂಡ 275ರಿಂದ 300 ಪಾಯಿಂಟ್ ಸಿಗೋವಂಥ ಚಾನ್ಸಸ್ ಇಲ್ಲೂ ಇದೆ. ಎಷ್ಟು ಕಡೆ 300 ಪಾಯಿಂಟ್ಸ್ ತೊಗೊಳ್ಳೋಂಥ ಚಾನ್ಸಸ್ ಇದೆ ನೋಡಿ. ಹಾಗೇನೇ ಪ್ರೈಸು ಇದೇ ಲೆವೆಲಲ್ಲೇ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ, ಈ ಲೋನ ಬ್ರೇಕ್ ಮಾಡ್ದೇ ಇಲ್ಲೇ ಹೋಲ್ಡ್ ಆಯಿತು ಅಂತಂದರೆ ಫಸ್ಟು 25,160 ವರೆಗೂ ಹೋಗುತ್ತೆ. 160 ವರೆಗೂ ಹೋಗಿ ಅಲ್ಲಿಂದ ರಿಜೆಕ್ಷನ್ ಆಗಿ ಬಂದು ಕೆಳಗಡೆ ಈ ಲೆವೆಲ್ನ ಬ್ರೇಕ್ ಮಾಡಲಿಲ್ಲ ಅಂತಂದರೆ ಟಾರ್ಗೆಟು ಫಸ್ಟ್ ಟಾರ್ಗೆಟು 25,160 ಇರುತ್ತೆ. ಮತ್ತು ರಿಟ್ರೇಸ್ಮೆಂಟ್ ತೊಗೊಂಡು ಇಲ್ಲೇನಾದರೂ ಬಂದು ಹೋಲ್ಡ್ ಮಾಡ್ತು ಅಂದರೆ ಇಲ್ಲಿಂದ ನೆಕ್ಸ್ಟ್ ಟಾರ್ಗೆಟು 25,325 ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಮೇಜರ್ ರೆಸಿಸ್ಟೆನ್ಸ್. ಇದು ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲಿನೂ ಕೂಡ 300 ಪಾಯಿಂಟ್ ಸಿಗೋಂಥ ಚಾನ್ಸಸ್ ಇದೆ. ಮಾರ್ಕೆಟ್ ಏನಾದರೂ ನಾಳೆ ಈ ಲೆವೆಲಲ್ಲಿ ಓಪನ್ ಆಯಿತು ಅಂದರೆ ಈ ನಮ್ಮ ಮೇಜರ್ ಸಪೋರ್ಟ್ ಏನಿದೆಯಲ್ಲ 24,500 ಇಂದ 24,468 ಈ ಲೆವೆಲಲ್ಲಿ ಓಪನ್ ಆಗಿ ಹೋಲ್ಡ್ ಆಯಿತು ಅಂದರೆ
ಇದು ಮತ್ತೆ ರೆಸಿಸ್ಟೆನ್ಸ್ ಹತ್ರ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗೇನೆ ಮಾರ್ಕೆಟು ಈ ಲೆವೆಲ್ ಕೆಳಗಡೆ ಓಪನ್ ಆಯಿತು ಅಂದರೆ, ಈ ಲೆವೆಲ್ ಕೆಳಗಡೆನೇ ಓಪನ್ ಆಯಿತು, ಈ ಲೆವೆಲ್‌ನ ಹೋಲ್ಡ್ ಮಾಡಲಿಲ್ಲ ಅಂತಂದರೆ ಇಮಿಡಿಯೇಟ್ ಆಗಿ ನಮ್ಮ ಥರ್ಡ್ ಸಪೋರ್ಟ್ ಏನಿದೆ 24,370 ಇಲ್ಲಿ ಬರುತ್ತೆ. ಇಲ್ಲಿ ಬಂದು ಸಪೋರ್ಟ್ ತಗೊಂಡು ಅಟ್ಲೀಸ್ಟ್ ಇಲ್ಲಿ ಹೋಲ್ಡ್ ಆದರೂ ಕೂಡ ಈ ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ. 24,500 ವರೆಗೂ ಹೋಗುತ್ತೆ. ಇಲ್ಲಿ ಮತ್ತೆ ರಿಜೆಕ್ಷನ್ ಸಿಗಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಈ ಲೋನ ಬ್ರೇಕ್ ಮಾಡಿಕೊಂಡು 24,200 ವರೆಗೂ ಬರುತ್ತೆ. ಇಲ್ಲಿನೂ ಕೂಡ 300 ಪಾಯಿಂಟ್ಸ್ ಸಿಗುವಂಥ ಚಾನ್ಸಸ್ ಇದೆ. ಈ 24,200 ಕೂಡ ಬ್ರೇಕ್ ಆಯಿತು ಅಂದರೆ ನಮ್ಮ ಮೇಜರ್ ಸಪೋರ್ಟ್ 24,000 ಇಲ್ಲಿವರೆಗೂ ಬರುವಂಥ ಚಾನ್ಸಸ್ ಇರುತ್ತೆ. ಮಾರ್ಕೆಟು ಈ ಸಪೋರ್ಟ್ ಕೆಳಗಡೆ ಓಪನ್ ಆಗಿ ಇಲ್ಲಿ ಹೋಲ್ಡ್ ಆಗಲಿಲ್ಲ ಅಂತಂದರೆ ಇಷ್ಟೆಲ್ಲ ಸಾಧ್ಯತೆ ಇದೆ. ನಾಳೆ ಮಾರ್ಕೆಟ್ ಹೇಗೆ ಓಪನ್ ಆಗಲಿ, ಗ್ಯಾಪ್ ಅಪ್ ಆದರೂ ಓಪನ್ ಆಗಲಿ, ಗ್ಯಾಪ್ ಡೌನ್ ಆದರೂ ಓಪನ್ ಆಗಲಿ, ನಮ್ಮ ಲೆವೆಲ್ಗಳ ಮೇಲ್ಗಡೆ ಇದ್ದರೆ ಸಪೋರ್ಟ್ ತೊಗೊಂಡ್ರೆ, ಸಸ್ಟೇನ್ ಆದರೆ, ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆದರೆ ಬೈ ಮಾಡ್ಬೋದು. ಹಾಗೆಯೇ ಲೆವೆಲಿಂದ ಕೆಳಗಡೆ ಇದ್ದರೆ ಅದು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿನೂ ಕೂಡ ಪ್ರೈಸ್ ಮೂಮೆಂಟ್ನ ನೋಡಿಕೊಂಡು ಸೆಲ್ ಮಾಡ್ಕೋಬೋದು. ಇಷ್ಟೆಲ್ಲ ಸ್ಟ್ರಕ್ಚರ್ಗಳನ್ನು ಕೂಡ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ. ಆದರೂ ಕೂಡ ನಿಮ್ಮ ಓನ್ ಅನಾಲಿಸಿಸ್ ಮಾಡಿಕೊಂಡು ಟ್ರೇಡ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ. ಹಾಗೆಯೇ ಈ ವಿಡಿಯೋ ಯಾವುದೇ ಟ್ರೇಡ್ ಪ್ರಮೋಷನ್ ಅಲ್ಲ, ಇದು ಕೇವಲ ಕಲಿಕೆಯ ಉದ್ದೇಶದಿಂದ ಕೂಡಿರುತ್ತೆ. ಈ ವಿಡಿಯೋ ಹಾಗೂ ಸ್ಟ್ರಕ್ಚರ್ ನಿಮಗೇನಾದರೂ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋ ನಿಮ್ಗೆ ಮತ್ತೆ ಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.